ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರಸಭೆ ವಾಣಿಜ್ಯ ಮಳಿಗೆ ತೆರವಿಗೆ ನಗರಸಭೆ ನೀಡಿದ ಗಡುವು ಇಂದಿಗೆ ಮುಕ್ತಾಯವಾಗಿದ್ದು, ಶುಕ್ರವಾರ ವರ್ತಕರು ಸಾಮೂಹಿಕವಾಗಿ ಅಂಗಡಿಗಳನ್ನು ಮುಚ್ಚಿ ಇನ್ನಷ್ಟು ಕಾಲಾವಕಾಶ ನೀಡುವಂತೆ ಒತ್ತಾಯಿಸಿದರು. ಇತ್ತ ನಗರಸಭೆ ನೀಡಿದ ಗಡುವು ಮುಗಿದಿದ್ದು ಮತ್ತೆ ಕಾಲಾವಕಾಶ ನೀಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಕೆಲವು ವರ್ತಕರು ಅಂಗಡಿಗಳನ್ನು ತೆರೆಯಲು ಬಿಡದೆ ಮುಖ್ಯ ಗೇಟಿಗೆ ಬೀಗ ಹಾಕಿದ ಘಟನೆ ನಡೆದಿದೆ. ಇನ್ನು ಕೆಲವು ವರ್ತಕರು ಮಳಿಗೆಗಳನ್ನು ಖಾಲಿ ಮಾಡಲು ಮುಂದಾದರೂ ಇದಕ್ಕೆ ಕೆಲ ವರ್ತಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ವರ್ತಕರ ನಡೆಗೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೆಆರ್ಎಸ್ ಪಕ್ಷದ ಸೈನಿಕರು ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ವರ್ತಕರ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶನಿವಾರ ನಗರಸಭೆ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉದ್ಘಾಟನಾ ಬೋರ್ಡ್ ಸಾಕು. ಕರ್ನಾಟಕದ ಮುಖ್ಯಮಂತ್ರಿಯಾದ ನಮ್ಮ ಅಮೃತಸರದಿಂದ ತಾರೀಖು 5/8/1975 ನೆರವೇರಿಸಿತು. ಇವೆಲ್ಲ ಮುನ್ಸಿಪಾಲಿಟಿ ಪಕ್ಷದ ವಿದ್ಯಾಸಂಸ್ಥೆ ನಮ್ಮ ಮಾಜಿ ಈ ಸಮಯದಲ್ಲಿ ನಗರಸಭೆ ತೋರಿಸಿದ್ರು. ಇದು ಬಿಲ್ಡಿಂಗ್ ಪ್ರಾರಂಭೋತ್ಸವದ ಇದು ಊರಿಗೆ ಪ್ರಾರಂಭೋತ್ಸವವಾಗಿ ಈ ಬಿಲ್ಡಿಂಗಿಗೆ 59 ಲಕ್ಷ ತುಂಬಿದೆ. ಫುಲ್ ಹಿಂಗೆ ತೊಗೊಂಡ್ರೆ ಹಿಂಗೆ ವ್ಯೂ ಆ ರೋಡಿಂದ ಆ ಬಿಲ್ಡಿಂಗಿಂದ ಎಂಟುವರೆಗೂ ಅಲ್ಲಿವರೆಗೂ ಅಲ್ಲಿಂದ ನೀವು ತೊಗೊಂಡ್ರೆ ಕೆಲವು ನೀವೇ ಮಾಡಿ ಐಡಿಯಾ ಇರೋ ಮಾತಾಡ್ಬೇಕಾದ್ರೆ ಮಾತ್ರ ಇವರು ಗೊತ್ತಿಲ್ಲ ಬಂದಿದ್ರಲ್ಲ ಬೆಳಿಗ್ಗೆ ನಾವು ಹೊಡಿಯಾರಲ್ಲ ನೀವು ಹೊಡಿಯಲ್ಲ ಗೊತ್ತು ಹೊಡಿಯೋದು ನಾವೇ ನಾವು ಹೊಡಿತೀವಿ ಯಾವ ಹೊಡಿತಾರಲ್ಲ ಅದೇ ಟೈಮ್ ಕೊಟ್ಟಿದ್ದಾರಂತೆ. ಇವತ್ತು ನಾವು ಚಳ್ಳಕೆರೆ ಭಾಗದಲ್ಲಿ ಬೆಂಗಳೂರು ರಸ್ತೆ ಮುಖ್ಯ ರಸ್ತೆಯಲ್ಲಿ ರಸ್ತೆಯಲ್ಲಿ ಒಂದು ನಗರಸಭೆ ವ್ಯಾಪ್ತಿಗೆ ಬರುವಂತಹ ಒಂದು ಕಟ್ಟಡಗಳ ಗಮನಿಸ್ಬೋದು. ಹಿಂದೆ ಒಂದು 84 ಮಳಿಗೆ ಸಂಖ್ಯೆಗಳಿದ್ದಾವೆ. ಇದು ಉದ್ಘಾಟನೆ ಆಗಿರುವ ದೇವರ ಬಳಸಿ ಅವರ ಸಮಯದಲ್ಲಿ ಕಟ್ಟಡ ಆಗಿ ನಿರ್ಮಾಣ ಆಗಿರುತ್ತೆ. ಇದರಲ್ಲಿ ನೋಡಿ ಹೇಗೆ ಅಂದರೆ ಇಲ್ಲಿಗೆ ಕಳೆದು ಸುಮಾರು 51 ವರ್ಷ ಆದರೆ ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿ ಮಳಿಗೆಗಳು. ಆದರೆ ನಾವು ಸಾಮಾಜಿಕವಾಗಿ ಜನರ ಹಿತಾಸಕ್ತಿಗಾಗಿ ಕೆಲಸ ನಿರ್ವಹಿಸುವಂತಹ ನಮ್ಮ ಕಾರ್ಮಿಕ ಬಂಧುಗಳು ಹುಡುಗರು ನಮ್ಮ ಎಲ್ಲ ಕೆಲಸಕ್ಕೆಲ್ಲ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ. ಅವರ ಹಿತದೃಷ್ಟಿಯಿಂದ ಯಾವುದೇ ರೀತಿಯಾದ ಮುಂದೆ ಆಗುವಂತಹ ದೊಡ್ಡ ಅನಾಹುತಗಳು ಸಂಭವಿಸಬಾರದೆಂಬ ಹಿತದೃಷ್ಟಿಯಿಂದ ಮೇರೆಗೆ ನಗರಸಭೆ ವ್ಯಾಪ್ತಿಯ ಅಧಿಕಾರಿಗಳು ಒಂದಿಷ್ಟು ಇವರಿಗೆ ಏನು ಕಾನೂನು ರೀತಿಯಲ್ಲಿ ಆಗುವಂತಹ ಪ್ರಕ್ರಿಯೆಗಳನ್ನು ಅವರು ಎಲ್ಲವೂ ಸಹ ಮುಗಿಸ್ಕೊಂಡು ಇದು ಸರಿಸುಮಾರು 7-8 ವರ್ಷಗಳು ಅಥವಾ 10 ವರ್ಷಗಳ ಹಿಂದೆ 15 ವರ್ಷಗಳಿಂದ ಸತತವಾಗಿ ಇದನ್ನು ಡೆಮಲಿಷ್ ಮಾಡಬೇಕು ಅಂತೇಳಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಒಂದು ಹಂತಕ್ಕೆ ತಲುಪಿದೆ ಅನ್ನುವಂಥ ವಿಚಾರವನ್ನು ನಾವು ಕೇಳ್ಪಟ್ಟಿದ್ದೇವೆ. ಈ ದಿನ ಅಂದರೆ ಇವತ್ತು 25/3/2026 ಮಾರ್ಚ್ ಮಂತಲ್ಲಿ ಇವತ್ತು ನಗರಸಭೆ ಅಧಿಕಾರಿಗಳು ಮತ್ತು
34 ಮಳಿಗೆಗಳ ಮಾಲೀಕರುಗಳೆಲ್ಲರೂ ಸೇರಿ ಇಲ್ಲ ನಮಗೆ ಸಮಯವನ್ನು ಕೊಡಿ ನಾವು ಇದನ್ನು ಖಾಲಿ ಮಾಡ್ತೀವಿ ತದನಂತರ ನೀವು ಮಾಡ್ಕೊಳ್ಬೋದು ಅನ್ನೋ ವಿಚಾರಗಳು ತಿಳಿದು ಬಂದಿದೆ. ಈಗ ನಮ್ಮ ಕರ್ನಾಟಕ ರಾಷ್ಟ್ರೀಯ ಪಕ್ಷ ಮತ್ತು ನಮ್ಮ ಸಾಮಾಜಿಕ ಕೆಲಸಗಳಿರುವಂಥವರು